ನಾವು ಮಾತನಾಡುವಾಗ ತಾವು ಕೂತ್ ಕೇಳ್ರಿ, ನೀವು ಅದಕ್ಕೆ ಉತ್ತರ ಹೇಳ್ರಿ, ಮತ್ತು ಅದಕ್ಕೆ ಪ್ರಶ್ನೆ ಕೇಳ್ರಿ. ನಾವು ನೀವು ಏನು ಹೇಳ್ತೀರಿ ಅದನ್ನ ಕೂತ್ ಕೇಳ್ತೀವಿ, ಅದಕ್ಕೆ ನಮ್ಮ ಹತ್ರ ಏನು ಸಬೂಬು ಐತಿ ಅದನ್ನು ಕೊಡ್ತೀವಿ. ಈಗ ನಾನು ಮಾಡಿರ್ತಕ್ಕಂಥ ಆಪಾದನೆ ಬಗ್ಗೆ ಮಾನ್ಯ ಅಶೋಕ್ ಅವರು ವಾಪಸ್ ತೆಗೆದುಕೊಳ್ಬೇಕು. ನೋಡಿ, ಈ ವಿಷಯ ಇವತ್ತು ಅತ್ಯಂತ ತೀವ್ರಗತಿಯಿಂದ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಸಂಪೂರ್ಣ ದಕ್ಷಿಣ ಭಾರತದೊಳಗೆ ಚರ್ಚೆ ನಡೆದಿದೆ. ರಾಜ್ಯಪಾಲರು ಸರ್ಕಾರಗಳ ಜೊತೆಗೆ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. ಈ ಫೆಡರಲ್ ವ್ಯವಸ್ಥೆ ಮೇಲೆ ರಾಜ್ಯಪಾಲರ ವರ್ತನೆಗಳು ಯಾವ ರೀತಿಯಾಗಿ ವಿಶ್ವಾಸಾರ್ಹತೆಯನ್ನು ಕಡಿಮೆ ಮಾಡಿಸ್ತಾ ಇವೆ, ಇವೆಲ್ಲ ಚರ್ಚಾ ವಸ್ತುಗಳಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೂ ಹೋಗಿದೆ. ಇರಲಿ, ಅದು ನಾನು ಆ ವಿವರಕ್ಕೆಲ್ಲ ಸಂದರ್ಭ ಬಂದಾಗ ಮತ್ತೆ ನೀವು ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಅಂದರೆ ಒಂದು ಚರ್ಚೆನೇ ಆಗಲಿ, ಅದು ಆ ವಿಷಯನೇ ಚರ್ಚೆ ಆಗಲಿ, ಆ ವಿಷಯ ಚರ್ಚೆ ಆಗಿ ನಾವು ಕೊಡೋಣಂತೆ, ಇಲ್ಲಂತಲ್ಲ. ನಾನೇನು ಆಪಾದನೆ ಮಾಡಿದ್ದೇನೆ, ಆ ಆಪಾದನೆ ಸಂಪೂರ್ಣವಾಗಿ ಇಂದಿನ ಸನ್ನಿವೇಶದಲ್ಲಿ ಸಮಂಜಸವಾಗಿರ್ತಕ್ಕಂಥದ್ದು. ಇಲ್ಲದೆ ಹೋದರೆ ರಾಜ್ಯಪಾಲರು ಸಂವಿಧಾನವನ್ನು ಉಲ್ಲಂಘಿಸಲು ಸಾಧ್ಯವೇ? ರಾಜ್ಯಪಾಲರು ನಮ್ಮ ಸಂವಿಧಾನದ ಅನುಚ್ಛೇದನಗಳನ್ನು ಅಲಕ್ಷಿಸೋದಕ್ಕೆ ಸಾಧ್ಯವೇ? ಯಾವುದು ಪ್ರೆಷರು, ಯಾವುದು ಒತ್ತಡ, ಎಲ್ಲಿಂದ ಒತ್ತಡ? ಇವೆಲ್ಲವುಗಳ ಸನ್ನಿವೇಶ ಇದೆ. ಹಾಗೂ ಅವರೇನು ಕೇಳ್ತಾ ಇದ್ದಾರಲ್ಲ, ಅವರು ಅವರ ಮೂಲಗಳಿಂದ ತರಿಸ್ಕೊಳ್ಳಿ, ನಾವು ಅದನ್ನು ಪ್ರಯತ್ನ ಮಾಡಿ ನಿಮಗೆ ಏನು ಒದಗಿಸ್ಬೇಕೋ ಒದಗಿಸೋಣ. ಆದರೆ ನೀವು ಇದು ತಪ್ಪು, ಇದನ್ನು ವಾಪಸ್ ತೆಗೆದುಕೊಳ್ರಿ. ಯಾಕೆ? ಅದ್ರ ಬದಲಿ ಒಂದು ರಾಜ್ಯದ ಅತ್ಯಂತ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕರಾಗಿ ತಾವು ತನಿಖೆ ಆಗಲಿ ಅಂತ ಕೇಳ್ರಿ, ದ್ಯಾಟ್ ಈಸ್ ಸಮಥಿಂಗ್. ಅದನ್ನು ಬಿಟ್ಟು ನೀವು ಇದನ್ನು ವಾಪಸ್ ತಗೊಳ್ರಿ, ನೀವು ಆಪಾದನೆ ಮಾಡಿದಿರಿ. ಆಪಾದನೆ ಯಾರ ಮೇಲೆ ಮಾಡಿದೆ? ನಾನು ಆಪಾದನೆ ನಮ್ಮ ರಾಜ್ಯಪಾಲರ ಮೇಲೆ ಮಾಡಿದೆ. ನೀವು ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡಲ್ವಾ? ತಕ್ಕೊಡ್ರಿ ಅಂತ ಹೇಳ್ತೇವೆ ನಾವು ಅದನ್ನು ಸಾಬೀತುಗೊಳಿಸ್ತೇವೆ. ಅದು ನೀವೇನು ಆಪಾದನೆ ಮಾಡಿದರೆ ಅದು ಸುಳ್ಳು ಅಂತೇಳಿ ನೀವು ಸಾಬೀತು ಮಾಡಬೇಕು. ನೀವಲ್ಲ, ನಿಮ್ಮ ಗೃಹ ಮಂತ್ರಿಗಳು, ಗೃಹ ಇಲಾಖೆಯವರು, ಐ ಮೀನ್ ಹೋಮ್ ಮಿನಿಸ್ಟ್ರಿ. ನಾ ಆವಾಗಲೂ ಅದನ್ನೇ ಹೇಳಿದ್ದೆ, ಈಗೂ ಅದನ್ನೇ ಹೇಳ್ತೀನಿ. ಹೋಮ್ ಮಿನಿಸ್ಟ್ರಿ should have come out with a communication. Raj Bhavan would have come with a communication that there is no calls from Home Ministry. ಯಾಕೆ? ಒಂದು ವಾರ ಆಯ್ತಲ್ಲ. Why are you keeping quiet? ನಾನು ಈ ಪ್ರಶ್ನೆಯನ್ನು ನೀವೇನು ನನಗೆ ಕೇಳ್ತಿರಲ್ಲ, ಅದಕ್ಕೆ ನಾನು ಅವ್ರನ್ನ ಕೇಳ್ತೇನೆ. They should have already by this time given clarification. ಬೆಲ್ಲದ ಯಾಕೆ ಅವಸರ ರೀ? ಯಾಕೆ ಅವಸರ? ಇಲ್ಲ, ಮಾತಾಡ್ಲಿ. ಅದಕ್ಕೆ ನಾನು I am also equally anxiously waiting for the response of both the places, Raj Bhavan as well Home Ministry. And today whatever is happening in South India is because of the interference of the central government through governors, and that's why all this things happening. Tamil Nadu ತಗೊಳ್ರಿ, ಕೇರಳ ತಗೊಳ್ರಿ. ಪಾಯಿಂಟ್ ಆಫ್ ಆರ್ಡರ್, ಮಾನ್ಯ ಸಭಾಧ್ಯಕ್ಷರ, ಒಂದು ಪಾಯಿಂಟ್ ಆಫ್ ಆರ್ಡರ್ ಇದೆ ಹೇಳಿ. ನಾನು ಹೇಳ್ತೀನಿ, 95 ಸರ್ಕಾರಗಳನ್ನ ಜನಗಳಿಂದ ಆಯ್ಕೆ ಸರ್ಕಾರಗಳನ್ನ ವಜಾ ಮಾಡಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ಇವರೆಷ್ಟು ಇಂಟರ್ಫರೆನ್ಸ್ ಆಗಿದ್ರು? ಇವ್ರ ಸರ್ಕಾರ ನಡೆಸಬೇಕಾದ್ರೆ ಎಷ್ಟು ಇಂಟರ್ಫರೆನ್ಸ್ ಆಗಿದ್ರು? ಇಂದಿರಾ ಗಾಂಧಿ ಈ ದೇಶದಲ್ಲಿ ಚರ್ಚೆ ಮಾಡುವುದು.
ಜನ ನೋಡಿದ್ದಾರೆ. ನೀವು ಮಾತಾಡಿ ಇವ್ರೆ. ಅಧ್ಯಕ್ಷರೇ, ಅಲ್ಲ, ಅಧ್ಯಕ್ಷರೇ. ಅಷ್ಟು ಆವೇಶ ಯಾಕೆ ಅವ್ರಿಗೆ? ಅವ್ರು ಮುಗಿಸ್ಲಿ. ಅಲ್ಲ, ಆವೇಶ ಯಾಕೆ ಅಷ್ಟೊಂದು ಅಂತ 77 ವರ್ಷಗಳಲ್ಲಿ ತಮಿಳುನಾಡಿರ್ಲಿ, ದೇಶದಲ್ಲಿ ಯಾವ ಕೇರಳ ಸರ್ಕಾರಗಳನ್ನ ಇರ್ಲಿ, ಕಾಂಗ್ರೆಸ್ ಸರ್ಕಾರ ತೆಲಂಗಾಣ ವಜಾ ಮಾಡ್ತಾ ಇರೋದು ಕೂಡ ಡಿಬೇಟ್ ಆದ್ರೆ ಈಗ ನೀವು ರೆಡಿ ಆಗಿದ್ದೀರಾ? ಇದೆಲ್ಲ ಯಾಕೆ ಈ ಅಲ್ಲಿ ಎಲ್ಲ ಡಿಬೇಟ್ ಗಲಾಟೆ? ಮಾಡೋಣ. ಯಾವ ಇದ್ರ ಬಗ್ಗೆ ಸರ್ಕಾರಗಳನ್ನ ಕಾಂಗ್ರೆಸ್ ಸದನದಲ್ಲಿ ವಜಾ ಚಿಂತನೆ ಮಾಡಿದ್ರು, ಯಾವ ಆಗ್ಬೇಕಾಗಿದೆ. ಸರ್ಕಾರಗಳನ್ನ ಕಾಂಗ್ರೆಸ್ ಇದ್ರ ಸರ್ಕಾರ ಬಗ್ಗೆ ಸದನದಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿ. ಚರ್ಚೆ ಆಗ್ಬೇಕಿದೆ. ಈಗ ಏನಿದೆ ಅಂದ್ರೆ ನಾವು ಈ ಸದನದೊಳಗ ರಾಜ್ಯಪಾಲರ ಭಾಷಣದ ಮುಖಾಂತರನ ತರೋದಕ್ಕೆ ಹೇಗೆ ರಾಜ್ಯಗಳನ್ನ ಒತ್ತಡಕ್ಕೆ ತಂದು ಈ ಫೆಡರಲ್ ವ್ಯವಸ್ಥೆಯೊಳಗ ರಾಜ್ಯದ ಜನ ಬೇಸತ್ತು ಹೋಗೋಂಗ್ ಮಾಡಿದ್ದಾರೆ. ಬರ್ತಕ್ಕಂಥ ಆದಾಯ ನಮ್ದು ಹೆಂಗ್ ಕಟ್ ಮಾಡಿದ್ದಾರೆ, ಅನುದಾನಗಳನ್ನ ಇಲ್ಲ ಅಂತ ಮಾಡಿದ್ದಾರೆ, ಏನು ಬಜೆಟ್ನೊಳಗೆ ಹೇಳಿದ್ದನ್ನ ಗಾಳಿಗೆ ತೂರು ಬಿಟ್ಟಿದ್ದಾರೆ. ಇವೆಲ್ಲ ಚರ್ಚೆ ಮಾಡ್ತಾ ಇದ್ದೇವಲ್ಲ, ಈ ಚರ್ಚೆಯಿಂದ ದೂರ ಸರಿಸೋದಕ್ಕೆ ಈ ರಾಜಕೀಯವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾರೆ. ನಾ ಇಷ್ಟೇ ಹೇಳ್ತೀನಿ, ಐ ಆಮ್ ಆಲ್ಸೋ ವೆರಿ ಸೀರಿಯಸ್ಲಿ ವೇಟಿಂಗ್ ಫಾರ್ ದ ಕಮ್ಯುನಿಕೆ ಆಫ್ ಹೋಮ್ ಮಿನಿಸ್ಟ್ರಿ and also Raj Bhavan on two counts. Yes, I have made an allegation that there is a telephone call from home. ಸರ್, ನೀವು ಅಫಿಷಿಯಲ್ ಲೆಟರ್ ಬರೀರಿ ಸರ್. ನೀವು ಅಫಿಷಿಯಲ್ ಆಗಿ I know ಲೆಟರ್ what to ಬರೀರಿ. whom I should write. ಲೆಟರ್ ಇಲ್ಲಿ ಸ್ಟೇಟ್ಮೆಂಟ್ ಮಾಡೋದು ಮತ್ತೆ ಯಾರೋ ಬಂದು ಏನೋ ಮಾತಾಡೋದು. ಎರಡನೇ ಅಧ್ಯಕ್ಷರೇ, ನ್ಯಾಷನಲ್ ಆಂಥಮ್ ವಿಚಾರವಾಗಿ ಏನು ಎತ್ತ ನಾವು ಆಪಾದನೆ ಅಬದ್ಧ ಮಾಡಿದ್ವಿ, ಅವೆಲ್ಲವುಗಳ ಬಗ್ಗೆನೂ ಸಹಿತ ಕಮ್ಯುನಿಕೇಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಗವರ್ನರ್ ಶುಡ್ ಹ್ಯಾವ್ ಸೆಂಡ್ ಎ ಲೆಟರ್ ಆಫ್ ಅಪಾಲಜಿ ಬೈ ಮೆಸೇಜ್ ಟು ಬೋತ್ ದ ಹೌಸಸ್. See, these are the minimum etiquettes that one should have. Should he not have? ರಾಜ್ಯಪಾಲರು ಹಂಗ ಸುಮ್ಮನೆ ಆಗ್ಬಿಡೋಣ, ಹಂಗ ಇಷ್ಟು ಕೂಗಾಡಿ ನಾವು ಬೆಲ್ಲದವ್ರಿಗೆ ಅಂದೀವಿ, ಬೆಲ್ಲದ ನಮಗಂದ್ರು ಕುಂತ್ ಬಿಡೋಣ. ವಾಟ್ ಹ್ಯಾಪನ್ ಟು ನ್ಯಾಷನಲ್ ಆಂಥಮ್ಸ್ ಡಿಸ್ರೆಸ್ಪೆಕ್ಟ್? ದಟ್ ಈಸ್ ಟು ಬಿ ಡಿಸ್ಕಸ್ಡ್. ನಾನು ಬೇಡ ಅನ್ನಂಗಿಲ್ಲ. ಆ ಚರ್ಚೆಗೆ